ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕುಂಭರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯೆ, ವಿವಾಹ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕುಂಭರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭರಾಶಿ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಕುಂಭರಾಶಿಗೆ ಅಧಿಪತಿ ಶನಿ. ಈ ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3-4ನೇ ಪಾದಗಳು, ಶತಭಿಷ 1, 2, 3, 4 ಮತ್ತು ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದಗಳೊಂದಿಗೆ 9 ನಕ್ಷತ್ರ ಪಾದಗಳಿರ್ತವೆ. ಈಗ ಈ 9 ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ನೋಡೋಣ. ಕುಂಭರಾಶಿಯವರಿಗೆ ಈ ಜೂನ್ 2026 ಎಂಬ ಮಾಸ ಒಂದು ಸಾಧಾರಣವಾದಂಥ ಮಾಸವಲ್ಲ. ಹಣ, ಕೆರಿಯರು, ಹಾಗೆ ವೈಯಕ್ತಿಕ ವಿಷಯಗಳಲ್ಲಿ ವಿಜಯ, ಈ 3 ವಿಷಯಗಳಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಟರ್ನಿಂಗ್ ಪಾಯಿಂಟ್ ಸಮಯ ಅಂತಲೇ ಹೇಳಬಹುದು. ಈ ಸಮಯ ನೀವು ಹೊಸ ಐಡೆಂಟಿಟಿ ನಿರ್ಮಿಸುವಂತಹ ಅವಕಾಶವನ್ನು ಕಾಣಲಿದ್ದೀರಿ. ಹಳೆಯ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಧೈರ್ಯವನ್ನು ಪಡೆದುಕೊಳ್ತೀರಿ. ಹಲವು ವರ್ಷಗಳಿಗೊಮ್ಮೆ ಬರ್ತಕ್ಕಂತಹ ಕೆಲವು ವಿಜಯವಂತ ಅವಕಾಶಗಳನ್ನು ಕಾಣಲಿದ್ದೀರಿ. ಹಾಗೆ ಈ ವಿಡಿಯೋದಲ್ಲಿ ಆರ್ಥಿಕ ಪರಿಸ್ಥಿತಿ, ಕ್ಯಾರಿಯರು, ಪ್ರಾಪರ್ಟಿ ಲಾಭಗಳು, ಕೋರ್ಟ್ ವಿಚಾರಗಳು, ವೈಯಕ್ತಿಕ ಜೀವನ, ವಿವಾಹ, ಸಂಬಂಧಗಳು, ಆರೋಗ್ಯ, ವಿದ್ಯೆ ಮುಂತಾದ ವಿಷಯಗಳನ್ನು ಕ್ಯಾಟಗಿರಿ ವೈಸು ವಿವರವಾಗಿ ತಿಳಿಸ್ಕೊಡ್ತೇನೆ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಮೊದಲಿಗೆ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸೋದಾದರೆ, 12 ವರ್ಷಗಳ ನಂತರ ಗುರುಗ್ರಹ ಕರ್ಕಾಟಕಕ್ಕೆ ಉಚ್ಚ ಸ್ಥಿತಿಗೆ ಬಂದು ನಿಮ್ಮ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಇದು ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ಕೊಡ್ತದೆ. ಋಣಗಳು, ಸಾಲಗಳು ಕ್ಲಿಯರ್ ಮಾಡಲು ದಾರಿ ಮಾಡಿಕೊಡ್ತದೆ. ಜಾಬ್ ಮತ್ತು ಸರ್ವಿಸ್ನಲ್ಲಿ ಗೆಲುವನ್ನು ಕೊಡ್ತಕ್ಕಂತಹ ಅವಕಾಶವನ್ನು ನೀಡ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಜೂನ್ 8ರಂದು ಶುಕ್ರನೂ ಸಹ ಕರ್ಕಾಟಕಕ್ಕೆ ಬಂದು ಗುರುವಿನೊಂದಿಗೆ ಇರಲಿದ್ದಾರೆ. ಅಂದರೆ ನಿಮ್ಮ 6ನೇ ಸ್ಥಾನ ಕರ್ಕಾಟಕದಲ್ಲಿ ಗುರು ಶುಕ್ರನ ಕಾಂಬಿನೇಷನ್. ಸೊ ಇದರಿಂದ ಆರೋಗ್ಯ, ರಿಕವರಿ ಮತ್ತು ವರ್ಕ್ ಪ್ಲೇಸ್ನಲ್ಲಿ ಸಪೋರ್ಟು, ಡೈಲಿ ರೊಟೀನ್ನಲ್ಲಿ ಕಂಫರ್ಟ್ ಇವೆಲ್ಲವನ್ನು ಸಹ ಇಂಡಿಕೇಟ್ ಮಾಡ್ತದೆ. ಇನ್ನು ಜೂನ್ 15ರಂದು ರವಿ ಸೂರ್ಯಗ್ರಹ ಮಿಥುನಕ್ಕೆ ಬಂದು ನಿಮಗೆ ಲೀಡರ್ಶಿಪ್ಪು, ಪಬ್ಲಿಕ್ ಇಮೇಜು, ಸೆಲ್ಫ್ ಎಕ್ಸ್ಪ್ರೆಷನ್ನಂತಹ ವಿಷಯಗಳಲ್ಲಿ ಬಲವನ್ನು ಕೊಡಲಿದ್ದಾನೆ ಅಂತ ಹೇಳ್ಬಹುದು. ಬುಧನು ಜೂನ್ 21ರವರೆಗೆ ಮಿಥುನದಲ್ಲಿರೋದ್ರಿಂದ ಇದರಿಂದ ನಿಮ್ಮ ಮೈಂಡ್ ತುಂಬ ವೇಗವಾಗಿ ಕೆಲಸ ಮಾಡ್ತದೆ. ನಿಮ್ಮ ಆಲೋಚನೆಗಳು ಸಹ ತುಂಬ ಕ್ಲಿಯರ್ ಆಗಿರ್ತವೆ. ಅದೇ ರೀತಿ ಆರ್ಥಿಕ ಸ್ಥಿತಿ, ಕೆರಿಯರನ್ನು ಸಹ ವಿಷಯಗಳಲ್ಲಿ ನೀವು ಬಹಳಷ್ಟು ಬಲ ಪಡ್ತೀರಿ ಅಂತ ಹೇಳ್ಬೋದು. ಇನ್ನು ಜೂನ್ 20ರ ನಂತರ ಕುಜನು 4ನೇ ಸ್ಥಾನ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾರೆ. 4ನೇ ಸ್ಥಾನವೆಂದರೆ ಏನು? ಮನೆ, ವಾಹನ, ಪ್ರಾಪರ್ಟಿ. ಸೊ ಈ ಮನೆಗೆ ಸಂಬಂಧಿಸಿದಂತಹ ಕೆಲವೊಂದು ಖರ್ಚುಗಳು, ಫ್ಯಾಮಿಲಿ ಎನರ್ಜಿ ಇವುಗಳ ಮೇಲೆ ಆಕ್ಟಿವ್ ಪ್ರಭಾವವನ್ನು ತೋರಿಸ್ತದೆ. ರಾಹು ನೇರವಾಗಿ ಕುಂಭರಾಶಿ ಕುಂಭಲಗ್ನದಲ್ಲೇ ಇದ್ದಾರೆ. ಸೊ ಇದರಿಂದ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಥಿಂಕಿಂಗ್ ಸ್ಟೈಲ್, ನಿಮ್ಮ ಆ್ಯಟಿಟ್ಯೂಡ್ ಇವೆಲ್ಲವನ್ನು ಸಹ ತುಂಬ ಬದಲಾವಣೆ ಆಗ್ತಕ್ಕಂತಹ ಅವಕಾಶ ಇದೆ. ಕೇತುಗ್ರಹ 7ನೇ ಸ್ಥಾನದಲ್ಲಿರೋದ್ರಿಂದ ವಿವಾಹ, ಪಾರ್ಟ್ನರ್ಶಿಪ್ಸು, ಡಿಟ್ಯಾಚ್ಮೆಂಟ್, ಕನ್ಫ್ಯೂಷನ್ ಮಾಡ್ತಕ್ಕಂತಹ ಕೆಲವೊಂದು ಅವಕಾಶ ಇರ್ತದೆ. ಇನ್ನು ಶನಿ ನಿಮ್ಮ ಧನಸ್ಥಾನ ಮತ್ತು ಕುಟುಂಬ ಸ್ಥಾನವಾದಂತಹ ಮೀನರಾಶಿಯಲ್ಲಿದ್ದಾರೆ. ಸೊ ಇದರಿಂದ ಹಣ ಬರುವಂತಹ ಮಾರ್ಗಗಳಲ್ಲಿ ಸ್ವಲ್ಪ ತಡ ಆಗಬಹುದು. ಕಷ್ಟದ ನಂತರವೇ ಫಲ. ಆದರೆ ಬರ್ತಕ್ಕಂತಹ ಫಲಗಳು ತಡವಾದರೂ ಸಹ ಸ್ಟ್ರಾಂಗ್ ಆಗಿರುತ್ತವೆ, ಸ್ಟೇಬಲ್ ಆಗಿರುತ್ತವೆ. ಇನ್ನು ಫಲಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಆರ್ಥಿಕ ಸ್ಥಿತಿ. ಸೊ ಜೂನ್ 2026ರಲ್ಲಿ ಕುಂಭರಾಶಿಯವರಿಗೆ ಹಣದ ವಿಚಾರವಾಗಿ ಒಂದು ಸಂಕೇತ. ಗೆಲ್ಲುತ್ತೀರಿ, ಆದರೆ ಕಷ್ಟಪಟ್ಟ ನಂತರವೇ ಗೆಲ್ಲುತ್ತೀರಿ. ಜೂನ್ನ ಮೊದಲ 21 ದಿನಗಳು ಬುಧನು ಬಲವಾಗಿರೋದ್ರಿಂದ ನಿಮ್ಮ ಒಂದು ಪ್ಲ್ಯಾನಿಂಗು, ಅಕೌಂಟ್ಸು, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅದ್ಭುತವಾಗಿ ಮಾಡ್ತೀರಿ. ಜೂನ್ 15ರಿಂದ 21ರವರೆಗೂ ರವಿ ಮತ್ತು ಬುಧನ ಕಾಂಬಿನೇಷನ್ನಿಂದ ನಿಮ್ಮ ಫೈನಾನ್ಸು, ಪ್ರಾಪರ್ಟಿ, ರೆಪ್ಯುಟೇಷನ್ಗೆ ಒಳ್ಳೆಯ ಒಂದು ಸ್ಕೋಪನ್ನು ಕೊಡುತ್ತೆ. ಸಡನ್ನಾಗಿ ಗೈನ್ಸ್ ಸಹ ಬರಬಹುದು, ಆಕಸ್ಮಿಕ ಪ್ರಾಫಿಟ್ಸು ಸಹ ಬರಬಹುದು. ಪ್ರಾಪರ್ಟಿ, ಆಸ್ತಿ ವಿಷಯಗಳಲ್ಲಿ ಸಹ
ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂತಹ ಕೆಲವೊಂದು ಲಾಭಗಳು ಸಹ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಆನ್ಲೈನು, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಫಾಲೋವರ್ಸು, ಇಂಟ್ರಡಕ್ಷನ್ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಇನ್ಕಮ್ ಸಹ ಹೆಚ್ಚಾಗುತ್ತೆ. ಸೊ ಇವೆಲ್ಲವೂ ಹೆಚ್ಚಾಗುವಂತಹ ಫೀಲ್ ಸಹ ನೀವು ಕಾಣಬಹುದು. ಆದರೆ ಶನಿ ಧನಸ್ಥಾನದಲ್ಲಿರೋದ್ರಿಂದ ಮೊದಲಿಗೆ ಸ್ವಲ್ಪ ಅಡ್ಡಿ ಆತಂಕಗಳು, ಹಾಗೆ ಎಷ್ಟೇ ಕಷ್ಟಪಟ್ಟರೂ ಸಹ ಫಲಗಳು ತಡವಾಗಿ ಬರುತ್ತಿವೆ ಎಂಬಂತಹ ಕೆಲವೊಂದು ಫೀಲಿಂಗ್ಸು ನಿಮ್ಮಲ್ಲಿ ಖಂಡಿತ ಇರುತ್ತೆ. ಆದರೆ ಶನಿ ನಿಮಗೆ ಏನನ್ನು ಸೂಚಿಸ್ತಾ ಇದ್ದಾನೆ ಅಂದರೆ, ನೀವು ಡಿಸಿಪ್ಲಿನ್ ಆಗಿ ಎಲ್ಲಿವರೆಗೂ ಇರ್ತೀರೋ ನಿಮ್ಮ ಹಣವೂ ಸಹ ಅಷ್ಟೇ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಅದರ ಒಂದು ಸಂಕೇತವನ್ನು ಶನಿ ನಿಮಗೆ ಸೂಚನೆಯಾಗಿ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ರಾಹು ನಿಮ್ಮ ರಾಶಿಯಲ್ಲಿರುವ ಇದರ ಎಫೆಕ್ಟ್ನಿಂದ ಮನೆಗೆ ಸಂಬಂಧಿಸಿದಂತಹ ಖರ್ಚುಗಳು ಮತ್ತು ಕೆಲವೊಂದು ಗ್ಯಾಜೆಟ್ಸು, ಲಕ್ಸುರಿ ಐಟಮ್ಸ್ನಂತಹ ಮತ್ತು ನಿಮ್ಮ ಒಂದು ಸ್ಟೇಟಸ್ ತೋರಿಸ್ಕೊಳ್ಳೋದಕ್ಕೆ ಮಾಡ್ತಕ್ಕಂತಹ ಖರ್ಚುಗಳು ಸಹ ಇರುತ್ತವೆ. ಯಾವುದೇ ವಸ್ತುಗಳನ್ನು ನೋಡಿದರೂ ತಕ್ಷಣ ಅದನ್ನು ಕೊಂಡುಕೊಳ್ಳಬೇಕೆಂಬ ಮೈಂಡ್ಸೆಟ್ ನಿಮ್ಮಲ್ಲಿ ಇರ್ತದೆ. ಇದರಿಂದ ನಿಮ್ಮ ಒಂದು ಬಡ್ಜೆಟ್ಟು ಸಮಸ್ಯೆ ಆಗುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ ದೊಡ್ಡದಾದಂತಹ ಶಾಪಿಂಗು, ಅನ್ನೆಸೆಸರಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಇನ್ನು ಜಾಬ್ ಮತ್ತು ಉದ್ಯೋಗ ವಿಷಯವನ್ನು ಗಮನಿಸೋದಾದರೆ, ಗುರುವು 6ನೇ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ನಿಮಗೆ ಕಾಂಪಿಟೇಟರ್ಗಳಲ್ಲಿ ಕ್ಲಿಯರ್ ಆದಂತಹ ಜಯವನ್ನು ಕೊಡ್ತಾನೆ. 6ನೇ ಸ್ಥಾನದಲ್ಲಿದ್ದು 10ನೇ ಸ್ಥಾನವನ್ನು ನೋಡ್ತಿದ್ದಾನೆ. ಉದ್ಯೋಗಸ್ಥರಿಗೆ ಶತ್ರುಗಳಂತಹ ಕೊಲೀಗ್ಸು, ಹಾಗೆ ಆಫೀಸ್ನಲ್ಲಿರ್ತಕ್ಕಂತಹ ಕೆಲವೊಂದು ಪಾಲಿಟಿಕ್ಸು, ಇಂತಹವುಗಳೆಲ್ಲ ನಿಮ್ಮ ಒಂದು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಇರುತ್ತವೆ. ಟಾರ್ಗೆಟ್ ಪ್ರೆಷರ್ ಇದ್ದರೂ ಸಹ ಇವೆಲ್ಲವುಗಳಲ್ಲಿ ನೀವು ಟಾಪ್ನಲ್ಲಿ ನಿಲ್ತಕ್ಕಂತಹ ಅವಕಾಶವಿರ್ತದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪೆಂಡಿಂಗ್ ಫೈಲ್ಸು ಮತ್ತು ಕೆಲವೊಂದು ಕ್ಲರ್ಕಲ್ಲಿ ಇರ್ತಕ್ಕಂತಹ ಡಿಲೇ ಇರ್ತಕ್ಕಂತಹ ಒಂದು ಪೇಪರ್ ವರ್ಕ್ಸು, ಇಂತಹ ಅನ್ನೆಸೆಸರಿ ಇಶ್ಯೂಗಳೆಲ್ಲವೂ ಸಹ ಕ್ಲಿಯರ್ ಆಗಿ ಸ್ವಲ್ಪ ರಿಲೀಫ್ ಎಂಬುದು ಕಾಣಬಹುದು. ಪ್ರಾಪರ್ಟಿ ಮತ್ತು ಲೀಗಲ್ ವಿಚಾರಗಳನ್ನು ನೋಡೋದಾದರೆ, ಕುಜನು 21ರ ನಂತರ ನಿಮ್ಮ 4ನೇ ಸ್ಥಾನಕ್ಕೆ ಬರ್ತಾರೆ. 4ನೇ ಸ್ಥಾನ ಅಂದರೆ ವಾಹನ, ಪ್ರಾಪರ್ಟಿ, ಮನೆ, ಹ್ಯಾಪಿನೆಸ್ಗಳನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ಸ್ಥಾನ. ಇದರಿಂದ ಮನೆ ಖರೀದಿಸಬೇಕು, ಫ್ಲಾಟ್ ಅಥವಾ ಮನೆ ಖರೀದಿಸಲು ಆಲೋಚನೆಯನ್ನು ಮಾಡ್ತೀರಿ. ಹಾಗೆ ವಾಹನ ಬದಲಾಯಿಸ್ತಕ್ಕಂತಹ ಆಲೋಚನೆಗಳು ಮತ್ತು ಮನೆಯ ಪ್ಲ್ಯಾನನ್ನು ಮುಂದೆ ಸಾಗಿಸ್ತಕ್ಕಂತಹ ಅವಕಾಶವಿದೆ. ಆದರೆ ಇದೇ ಸಮಯದಲ್ಲಿ ಕೆಲವರಿಗೆ ಮನೆಯ ರಿಪೇರಿ ಖರ್ಚುಗಳು ಸಹ ಬರಬಹುದು. ಕೆಲವರು ಮನೆಯನ್ನು ರಿನೋವೇಷನ್ ಮಾಡಿಕೊಳ್ತಕ್ಕಂತಹದ್ದು ಅಥವಾ ಮನೆಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹದ್ದು, ಮನೆಯ ವಿನ್ಯಾಸ ಮತ್ತು ಅಂದವನ್ನು ಹೆಚ್ಚಿಸಿಕೊಳ್ಳಲು ಖರ್ಚುಗಳು ಸಹ ಹೆಚ್ಚಾಗಬಹುದು. ಆದರೆ ಪ್ರಾಪರ್ಟಿಯೂ ಬರುತ್ತದೆ ಮತ್ತು ಖರ್ಚುಗಳು ಸಹ ಬರುತ್ತವೆ ಅಂತ ಭಾವಿಸಬೇಕು. ಕೋರ್ಟ್ ಕೇಸು, ಲೀಗಲ್ ವಿಷಯಗಳನ್ನು ನೋಡೋದಾದರೆ, ನೀವು ಇದುವರೆಗೆ ಕೋರ್ಟ್ ಕೇಸ್ಗಳಲ್ಲಿ, ಪೊಲೀಸ್ ಅಥವಾ ಲೀಗಲ್ ಸಮಸ್ಯೆಗಳಲ್ಲಿದ್ದಲ್ಲಿ ಈ ಬಲವಾದ ಗುರುಗ್ರಹ 6ನೇ ಸ್ಥಾನದಲ್ಲಿರೋದರಿಂದ ನಿಮ್ಮ ಪರವಾಗಿ ನ್ಯಾಯ ಸಿಗುವಂತಹ ಅವಕಾಶಗಳು ಬಲವಾಗಿವೆ. ಗುರು ಶನಿ ಕೋನದಲ್ಲಿದ್ದಾರೆ. ಇದರಿಂದ ಧರ್ಮವೇ ಗೆಲ್ಲುತ್ತದೆ. ನಿಮಗೆ ಅನುಕೂಲವಾದಂತಹ ತೀರ್ಪು ಅಥವಾ ಸೆಟ್ಲ್ಮೆಂಟ್ಸು ಅಥವಾ ಒಂದು ರೀತಿಯ ಕಾಂಪ್ರಮೈಸು ಸಹ ಬರಬಹುದು. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಏನೆಂದರೆ, ಡಾಕ್ಯುಮೆಂಟ್ಸು ನೀಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಿ. ಹಿಂದೆ ಮುಂದೆ ಆಲೋಚಿಸದೆ ಯಾವುದೇ ರೀತಿಯ ಪೇಪರ್ಗಳ ಮೇಲೆ ಸಹಿಯನ್ನು ಮಾಡಬೇಡಿ. ಲೀಗಲ್ ಅಡ್ವೈಸ್ ಪಡೆದ ನಂತರವೇ ಮುಂದೆ ಹೋಗ್ತಕ್ಕಂತಹದ್ದು ಉತ್ತಮ. ಇನ್ನು ವೈಯಕ್ತಿಕವಾಗಿ ನಿಮ್ಮ ಆಲೋಚನೆ ಮತ್ತು ಸ್ವಭಾವವೆಂದರೆ, ರಾಹು ನಿಮ್ಮ ಜನ್ಮರಾಶಿಯಲ್ಲಿ ನಿಮ್ಮ ಜನ್ಮಲಗ್ನ ಕುಂಭದಲ್ಲಿರೋದ್ರಿಂದ ಹೊಸ ಐಡೆಂಟಿಟಿ, ಹೊಸ ಮನಸ್ತತ್ವ ನಿಮ್ಮಲ್ಲಿರ್ತದೆ. ನೀವು ನಿಮ್ಮ ಬಗ್ಗೆ ಹೊಸದಾಗಿ ಆಲೋಚಿಸಲು ಪ್ರಾರಂಭವನ್ನು ಮಾಡ್ತೀರಿ. ನಾನು ಯಾರು, ನನ್ನ ಒಂದು ರೋಲ್ ಏನು, ಸಮಾಜಕ್ಕೆ ನಾನು ಹೇಗೆ ಕಾಣಿಸಬೇಕು ಎಂಬಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರುತ್ತವೆ. ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮವಾದಂತಹ ನಿಮ್ಮಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಟ್ಯಾಲೆಂಟು ಹೊರಬರ್ತಕ್ಕಂತಹ ಅವಕಾಶವಿದೆ. ನಿಮ್ಮ ಬಗ್ಗೆ ನೀವೇ ಇಂಟರ್ನಲ್ ಆಗಿ ಥಿಂಕನ್ನು ಮಾಡ್ಕೊಳ್ತೀರಿ. ಇನ್ನು ಎಚ್ಚರಿಕೆಗಳೇನು ಅಂದರೆ, ಸಡನ್ನಾಗಿ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು, ಜಾಬು ಬಿಟ್ಟು ಬಿಡಬೇಕೆಂಬಂತಹ ಆಲೋಚನೆಗಳು, ರಿಲೇಷನ್ ಬ್ರೇಕ್ ಮಾಡ್ತಕ್ಕಂತಹದ್ದು, ಹಣ ಇನ್ವೆಸ್ಟ್ ಮಾಡುವಂತಹ ವಿಚಾರಗಳಲ್ಲಿ ಆತುರ ಪಡದೆ 2-3 ಆಲೋಚನೆ ಮಾಡಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಹಾಗೆ ವೈವಾಹಿಕ ಜೀವನ ನೋಡೋದಾದರೆ, ಕೇತು 7ನೇ ಸ್ಥಾನದಲ್ಲಿರ್ತಾರೆ, ರಾಹು ನಿಮ್ಮ ರಾಶಿಯಲ್ಲಿದ್ದಾರೆ. ಈ ಕಾಂಬಿನೇಷನ್ನು ವಿವಾಹ ಸಂಬಂಧಗಳಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ,
ಕೆಲವೊಂದು ವಾರ್ನಿಂಗ್ ಸಹ ಕೊಡ್ತಾ ಇವೆ. ಸ್ಟ್ರೆಸ್ಸು, ಟೆನ್ಷನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಇನ್ನೂ ಇದು ನನಗೆ ಸಾಕೆ, ಇನ್ನೂ ಇದು ನನಗೆ ಬೇಕೇ ಎಂಬಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆ. ಕಠಿಣ ಮಾತುಗಳಿಂದ ಒಬ್ಬರಿಂದ ಒಬ್ಬರು ದೂರವಾಗ್ತಕ್ಕಂತಹ ಪರಿಸ್ಥಿತಿಗಳು ಸಹ ಬರಬಹುದು. ಮುಖ್ಯವಾಗಿ ಜೂನ್ ತಿಂಗಳಲ್ಲಿ ಅನ್ಕಂಟ್ರೋಲ್ಡ್ ಕೋಪ, ತಕ್ಷಣವೇ ನಿರ್ಣಯ ತೆಗೆದುಕೊಳ್ಳಬೇಕೆಂಬ ಆವೇಶ ನಿಮ್ಮಲ್ಲಿ ಬರುತ್ತೆ. ಸೊ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ದೀರ್ಘಕಾಲದ ಒಂದು ನೋವನ್ನು ಕೊಡುವಂತಹ ಅಪಾಯ ಇರೋದರಿಂದ ಸೊ ಬಿ ಕೂಲ್. ಇಂತಹ ಪರಿಸ್ಥಿತಿಯಲ್ಲಿ ಆತುರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ. ಕನಿಷ್ಠ ಒಂದು ದಿನ ಗ್ಯಾಪ್ ತೆಗೆದುಕೊಂಡು ಮಾತನಾಡಿ. ತಾಳ್ಮೆಯನ್ನು ಕಳೆದುಕೊಳ್ಬೇಡಿ. ಅಗತ್ಯವಿದ್ದರೆ ಹಿರಿಯರ ಸಲಹೆಯನ್ನು ಸಹ ಪಡೆದುಕೊಳ್ಳಿ. ಇನ್ನು ಪ್ರೀತಿ ವಿಚಾರ, ಮುಖ್ಯವಾಗಿ ಗುರು ಶುಕ್ರನ ಕಾಂಬಿನೇಷನ್ನಿಂದ ಜೋಡಿಗಳು ಅಂದರೆ ಲವ್ ಲೈಫ್ನಲ್ಲಿ ಪಾಸಿಟಿವಿಟಿ ಇರುತ್ತೆ. ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುವ ಪ್ರಯತ್ನವನ್ನು ಮಾಡ್ತೀರಿ. ಪ್ರೀತಿ ಸಮಸ್ಯೆಗಳು ಸಹ ಇರುತ್ತವೆ, ಆದರೆ ಈ ಸಮಯ ಆ ಸಮಸ್ಯೆಗಳನ್ನೆಲ್ಲ ಸರಿತಿದ್ದುವಂತಹ ಕೆಪಬಿಲಿಟಿ ನಿಮ್ಮಲ್ಲಿರುತ್ತೆ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರ ಆರೋಗ್ಯ ವಿಚಾರವೆಂದರೆ ಈ ಗುರು ಪ್ಲಸ್ ಶುಕ್ರ 6ನೇ ಸ್ಥಾನದಲ್ಲಿರೋದ್ರಿಂದ ಜನರಲ್ ಹೆಲ್ತ್ ರಿಕವರಿಗೆ ಅದ್ಭುತವಾಗಿದೆ. ಈ ಶುಕ್ರನು ಚತುರ್ಥ ನವಮಾಧಿಪತಿ ಭಾಗ್ಯಾಧಿಪತಿಯೂ ಆಗಿರೋದ್ರಿಂದ ಸೊ ಹಳೆಯ ದೀರ್ಘಾವಧಿ ಕಾಲದಿಂದ ಇರತಕ್ಕಂತಹ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪವಾಗಿ ಗಣನೀಯವಾಗಿ ಚೇತರಿಕೆಯನ್ನು ಸಹ ಕಾಣಬಹುದು. ಆದರೆ ಈ ಎರಡೂ ಗ್ರಹಗಳ ಕಾಂಬಿನೇಷನ್ನಿಂದ ಜಾಗ್ರತೆ ಏನಂದರೆ ಬ್ಲಡ್ ಪ್ರೆಷರು, ಕಿಡ್ನಿ ಸಮಸ್ಯೆಗಳು, ಶುಗರ್ ಲೆವೆಲ್ಸ್ ಇವೆಲ್ಲವೂ ಸಹ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಜೂನ್ 21ರಿಂದ ಕುಜ 4ನೇ ಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಅಥವಾ ನಿಮ್ಮ ತಾಯಿ ಅಂದರೆ ನಿಮ್ಮ ಒಂದು ಮದರ್ನ ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವವನ್ನು ಸಹ ಬೀರಬಹುದು. ಸೊ ಸಲಹೆ ಏನಪ್ಪ ಅಂದರೆ ಮಸಾಲ, ಆಯಿಲ್ ಫುಡ್ಡು, ಸ್ಪೈಸಿ ಫುಡ್ಡು ಕಡಿಮೆ ಮಾಡಿಕೊಳ್ಳಿ. ರಾತ್ರಿ ಸಮಯ ತಡವಾಗಿ ಆಹಾರ ಸೇವಿಸುವುದನ್ನು ಮಾಡಬೇಡಿ. ಅಟ್ಲೀಸ್ಟ್ 7:30ಯಿಂದ 8:30 ಮಧ್ಯೆ ಒಂದು ಡಿನ್ನರನ್ನು ಕ್ಲೋಸ್ ಮಾಡಬೇಕು. ಜನರಲ್ಲಾಗಿ ಎಲ್ಲರೂ ಸಹ ಇದೇ ಸಮಯದಲ್ಲಿ ಕ್ಲೋಸ್ ಮಾಡ್ತಾರೆ. ರೆಗ್ಯುಲರ್ ಚೆಕಪ್ಪು, ವ್ಯಾಯಾಮ, ಧ್ಯಾನ, ವಾಕಿಂಗ್ನಂತಹ ಅಭ್ಯಾಸವನ್ನು ಮಾಡಿಕೊಳ್ತಕ್ಕಂತಹದ್ದು ಉತ್ತಮ. ಇದರಿಂದ ನಿಮಗೆ ಮೆಂಟಲಿ ಮತ್ತು ಫಿಸಿಕಲಿ ನೀವು ಸ್ಟ್ರಾಂಗ್ ಆಗಿರ್ತೀರಿ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಸೊ ಈ ಜೂನ್ ಮಾಸದಲ್ಲಿ ಬುಧನು ಮಿಥುನದಲ್ಲಿರೋದ್ರಿಂದ, ಸ್ವರಾಶಿಯಲ್ಲಿರೋದ್ರಿಂದ ಒಳ್ಳೆಯ ಕಾನ್ಸಂಟ್ರೇಷನ್, ಇಂಟೆಲಿಜೆನ್ಸ್, ಲಾಜಿಕಲ್ ಥಿಂಕಿಂಗ್ ಬಹಳ ಹೆಚ್ಚಾಗುತ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಬಹುದು, ಇಂಟರ್ನಲ್ ಟೆಸ್ಟ್ಗಳಲ್ಲಿ, ಆನ್ಲೈನ್ ಟೆಸ್ಟ್ ಇರಬಹುದು, ಯಾವುದಾದ್ರೂ ನೀವು ಅಟೆಂಡ್ ಮಾಡಿದ್ದಲ್ಲಿ ಅಂತಹವುಗಳಲ್ಲಿ ಒಳ್ಳೆಯ ಫಲಿತಾಂಶ ಬರಲಿದೆ ಅಂತ ಹೇಳಬಹುದು. ಪ್ರೊಫೆಷನಲ್ಲಾಗಿ ನೋಡೋದಾದರೆ IT, ಟೆಕ್ನಾಲಜಿ, ರೈಟಿಂಗ್, ಟೀಚಿಂಗ್, ಕನ್ಸಲ್ಟಿಂಗ್ ಇಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಜೂನ್ ಮೊದಲ 20 ದಿನಗಳು ತುಂಬ ಪಾಸಿಟಿವ್ ಆಗಿವೆ. ಈ ಸಮಯದಲ್ಲಿ ಹೊಸ ಪ್ರಾಜೆಕ್ಟ್ಸು ಸ್ಟಾರ್ಟ್ ಮಾಡಬಹುದು, ಹೊಸ ಕ್ಲೈಂಟ್ಸನ್ನು ತೆಗೆದುಕೊಳ್ತಕ್ಕಂತಹದ್ದು, ಸ್ಕಿಲ್ಸ್ಗಳನ್ನು ಅಪ್ಗ್ರೇಡ್ ಮಾಡಿ ಅಂತಹ ಒಂದು ಕೋರ್ಸ್ಗಳಲ್ಲಿ ನೀವು ಜಾಯಿನ್ ಆಗ್ತಕ್ಕಂತಹದ್ದು, ಇಂಥವುಗಳು ತುಂಬ ನಿಮಗೆ ಉಪಯೋಗ ಆಗುತ್ತೆ. ಬುಧ ಅಂದ್ರೇ ಲರ್ನಿಂಗ್. ಇಲ್ಲಿ 5th ಹೌಸ್ನಲ್ಲಿ ಬುಧ ಇದ್ದಾರೆ. ಸೊ ಮುಖ್ಯವಾಗಿ ನೋಡೋದಾದರೆ ಕುಂಭರಾಶಿಯವರಿಗೆ ಜೂನ್ 15ರಿಂದ 30 ಸಮಯ ಅದ್ಭುತವಾದಂತಹ ಸಮಯ. ಜೂನ್ 15ರಿಂದ ಈ ತಿಂಗಳಾಂತ್ಯ, ಈ ಸಮಯದಲ್ಲಿ ಏನೆಂದರೆ ರವಿ ಬುಧನ ಕಾಂಬಿನೇಷನ್, ಬುಧಾದಿತ್ಯ ಯೋಗ, ಹಾಗೆ ಗುರುವಿನ ಒಂದು ಉಚ್ಚ ಸ್ಥಿತಿ, ಶುಕ್ರನ ಸಪೋರ್ಟು ಇವೆಲ್ಲವೂ ಸೇರಿ ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಗೈನ್ಸು, ಕ್ರಿಯೇಟಿವ್ ಸಕ್ಸಸ್ಸು, ಕಾಂಪಿಟೇಷನ್ಗಳನ್ನು ಕ್ಲಿಯರ್ ಮಾಡ್ತಕ್ಕಂತಹ ವಿಜಯ ಸಾಧಿಸುವಂತಹ ಅವಕಾಶಗಳು ತುಂಬ ಬಲವಾಗಿರುತ್ತವೆ. ಸೊ ಇದಿಷ್ಟು ಜೂನ್ ತಿಂಗಳ ಕುಂಭರಾಶಿಯವರ ಫಲಗಳು. ವೀಕ್ಷಕರೇ, ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.